ಥೈಲ್ಯಾಂಡ್ ರೆಸ್ಟೋರೆಂಟ್ನಲ್ಲಿ ಜನಾಂಗೀಯ ನಿಂದನೆ, ಭಾರತೀಯ ಟೂರಿಸ್ಟ್ಗೆ ಎದುರಾಯಿತು ಕಹಿ ಅನುಭವ. ಥೈಲ್ಯಾಂಡ್ ರೆಸ್ಟೋರೆಂಟ್ನಲ್ಲಿ ಜನಾಂಗೀಯ ನಿಂದನೆ, ಭಾರತೀಯ ಟೂರಿಸ್ಟ್ಗೆ ಎದುರಾಯಿತು ಕಹಿ ಅನುಭವ. ಉಪಹಾರದ ಬಿಲ್ಗೆ ಶುರುವಾದ ಜಗಳ ಕಾಕಿ ಅಂಗಳಕ್ಕೆ ಬಂದು ನಿಂತಿತು. ತೀವ್ರ ವಾಕ್ಸಮರಕ್ಕೆ ಕಾರಣವಾದ ಜನಾಂಗೀಯ ನಿಂದನೆ. ಜಾಲತಾಣದಲ್ಲಿ ಭಾರತೀಯ ಪ್ರವಾಸಿಗನ ವಿಡಿಯೋ ವೈರಲ್ ಆಗಿದೆ. ಅನುವಾದಕ್ಕೆ ಸಹಾಯ ಮಾಡಲು ಹೆಲ್ಪ್ ಕೇಳಿದ್ದ ಪ್ರವಾಸಿಗ, ರೆಸ್ಟೋರೆಂಟ್ ಸಿಬ್ಬಂದಿ ಕರೆದಿದ್ದ ಭಾರತೀಯ ಟೂರಿಸ್ಟ್. ಯಾವ ದೇಶದವರು ಎಂದು ಪ್ರವಾಸಿಗನಿಗೆ ಮಹಿಳೆ ಪ್ರಶ್ನೆ ಮಾಡ್ತಾಳೆ. ಭಾರತದವರು ಎಂದಾಗ ಭಾರತೀಯರಿಗೆ ಹಣ ಕೊಡಲು ಬಯಸಲ್ಲ ಎಂದ ಮಹಿಳೆ. ಪೊಲೀಸರಿಗೆ ದೂರು ಕೊಟ್ಟ ಭಾರತೀಯ ಪ್ರವಾಸಿಗ. ಟೂರಿಸ್ಟ್ಗೆ ಕ್ಷಮೆ ಯಾಚಿಸಿದ ರೆಸ್ಟೋರೆಂಟ್ ಮ್ಯಾನೇಜರ್. ಜನಾಂಗೀಯ ನಿಂದನೆ ಸರಿಯಲ್ಲ, ಚರ್ಚೆಯೂ ಸರಿಯಲ್ಲ. ಪರಿಸ್ಥಿತಿ ತಿಳಿಗೊಳಿಸಲು ಪೊಲೀಸರನ್ನ ಕರೆಯಬೇಕಾಯಿತು. ಪರಿಸ್ಥಿತಿ ತಿಳಿಗೊಳಿಸಲು ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕಾಯಿತು. ಥೈಲ್ಯಾಂಡ್ನಲ್ಲಿ ಜನಾಂಗೀಯ ನಿಂದನೆ ಇದೆ ಮೊದಲು ಆಗಿತ್ತು. ಭಾರತೀಯರು ಅಂದ ತಕ್ಷಣ ತಾಯ್ನ ಮಹಿಳೆ ಕರೆನ್ಸಿ ವಿಚಾರದಲ್ಲಿ ಕೊಡೋದಕ್ಕೆ ಹಿಂದೇಟಾಗ್ತಾಳೆ. ನಾನು ಕೊಡೋದಿಲ್ಲ, ಭಾರತೀಯರಾದ್ರೆ ನಾನು ಕೊಡೋದಿಲ್ಲ ಅಂತ ಹೇಳ್ತಾಳೆ. Really had to call the police just to sort this out. So all the people who say Thailand is good and all of that. So this is the first time that I'm experiencing racism in Thailand, in Ao Nang, in Krabi. So I get it. Sometimes people are like, "Nee, tum nahi kuch kiya hoga, that's why they are being racist." But trust me, no, this is not the case this time. So we had to call the police literally just to sort this thing out. We literally had to call the police just to sort this out. So all the people who say Thailand. ಭಾರತೀಯರೆಲ್ಲರೂ ಥೈಲ್ಯಾಂಡ್ಗೆ ಹೋಗೋದು ಬಿಟ್ಬಿಟ್ರೆ, ಪ್ರವಾಸ ತಾಣವಾದಂಥ ಥೈಲ್ಯಾಂಡನ್ನು ಎಲ್ಲರೂ ಕೂಡ ಇಷ್ಟಪಟ್ಕೊಂಡು ಭಾರತೀಯರು ಹೋಗ್ತಾರೆ. ಎಲ್ಲ ದೇಶದಿಂದನೂ ಕೂಡ ಅಲ್ಲಿ ಪ್ರವಾಸಿ ತಾಣ ಆಗಿರೋದ್ರಿಂದ ಎಲ್ಲರೂ ಕೂಡ ವಿಸಿಟ್ ಕೊಡ್ತಾರೆ. ಒಂದು ವೇಳೆ ಇಡೀ ಭಾರತೀಯರು ಥೈಲ್ಯಾಂಡ್ಗೆ ಹೋಗೋದನ್ನೇ ನಿಲ್ಲಿಸ್ಬಿಟ್ರೆ, ಈ ಹಿಂದೆ ಆಗಿತ್ತು ಮಾಲ್ಡೀವ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ನಷ್ಟ ಆಯಿತು. ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಯಾವ ರೀತಿಯಾಗಿ ರಿಕ್ವೆಸ್ಟ್ ಮಾಡಿ ಬೇಡ್ಕೊಂಡು ಮತ್ತೆ ಭಾರತೀಯರು ಪ್ರವಾಸ ತಾಣಕ್ಕೆ ಅಲ್ಲಿ ಅವಕಾಶವನ್ನು, ಅಂದರೆ ಭಾರತೀಯರು ಹೋಗ್ಬೋದು ಅಂತ ಒಂದು ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪರ್ಮಿಷನ್ ಕೊಡ್ತಾರೆ. ಅಂದರೆ ಎಲ್ಲ ಸಿಚುವೇಶನ್ ಅದೇ ರೀತಿಯಾಗಿದೆ ಅಂತ ಅಲ್ಲ. ಥೈಲ್ಯಾಂಡ್ನಲ್ಲಿ ಈ ರೀತಿಯಾಗಿ ಇರ್ತಾರಲ್ಲ, ಇಂಥವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು, ಸರಿಯಾದ ರೀತಿಯಲ್ಲಿ ತಿಳಿ ಹೇಳಬೇಕು ಇಂಥವ್ರಿಗೆ. ಭಾರತ ಏನು ಮಾಡಿದೆ ಇವಳಿಗೆ, ಭಾರತ ದೇಶದವ್ರು ಏನು ಮಾಡಿದ್ದಾರೆ ಇವಳಿಗೆ. ನಮ್ಮ ದೇಶದಲ್ಲಿ ಬಂದಿದ್ರೆ ಗೊತ್ತಾಗುತ್ತೆ ನಮ್ಮ ದೇಶದ ಗತಿ ಯಾವ ರೀತಿಯಾಗಿದೆ, ನಮ್ಮ ನೆಲದಲ್ಲಿ ಬದುಕಿದ್ರೆ ಯಾವ ರೀತಿಯಾಗಿ ಬದುಕ್ಬೋದು, ಎಷ್ಟೆಲ್ಲ ಸ್ವತಂತ್ರವಾಗಿರ್ಬೋದು ಗೊತ್ತಾಗುತ್ತೆ ಅವಳಿಗೆ. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹೋಗಿರುವಂಥ ಭಾರತೀಯ ವಿಡಿಯೋ ಮುಖಾಂತರ ತಿಳಿಸಿದ್ದಾರೆ. ಅಲ್ಲಿಯ ಮ್ಯಾನೇಜರ್ ಸಹಿತ ಕ್ಷಮೆ ಕೇಳುವಂಥ ಕೆಲಸ ಆಯಿತು. ಇನ್ನು ಪೊಲೀಸರನ್ನ ಕರೆಸುವಂಥ ಕೆಲಸ ಆಯಿತು. ಯಾಕಂದರೆ ಇದು ಇಲ್ಲಿಗೆ ಮುಗಿದು ಹೋಗಬೇಕು, ಇದು ಜಾಸ್ತಿ ಲ್ಯಾಗ್ ಆಗೋದು ಬೇಡ. ಯಾಕಂದರೆ ಆ ಮ್ಯಾನೇಜರ್ಗೆ ಅಲ್ಲಿಯ ಬಿಸ್ನೆಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಏನಾದರೂ ಜಾಸ್ತಿ ವೈರಲ್ ಆಯಿತು, ಎಲ್ರಿಗೂ ಹೋಗಿ ತಲುಪಿಬಿಡ್ತು ಅಂತ ಅಂದಾಗ ಅಲ್ಲಿ ಅವನ ಬಿಸ್ನೆಸ್ ಡಲ್ ಆಗುವಂಥ ಚಾನ್ಸಸ್ಗಳು ಏನು ಬೇಕಾದರೂ ಆಗ್ಬೋದು. ಯಾವಾಗ ಏನಾಗುತ್ತೋ ಅಂತ ಹೇಳೋಕ್ಕಾಗಲ್ಲ, ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಈ ಹಿಂದೆ ಅದೇ ನಾನು ಎಕ್ಸಾಂಪಲ್ ಕೊಟ್ಟೆ, ಮಾಲ್ಡೀವ್ಸ್ ವಿಚಾರದಲ್ಲಿ ಏನಾಯಿತು ಅಂತ. ಪ್ರವಾಸೋದ್ಯಮವನ್ನು ಭಾರತೀಯರು ನಿಲ್ಲಿಸಿಬಿಟ್ಟಾಗ ಎಷ್ಟು ಮಟ್ಟಿಗೆ ಲಾಸ್ ಆಗಿತ್ತು ಅನ್ನುವಂಥದ್ದು ಗೊತ್ತು. ಅಲ್ಲಿ ಕೋಟಿ ಲಾಸ್ ಆಗುತ್ತೆ. ಅದೇ ರೀತಿಯಾಗಿ ಥೈಲ್ಯಾಂಡ್ ಪರಿಸ್ಥಿತಿ ಕೂಡ ಆಯಿತು ಅಂತ ಅಂದರೆ ಆವಾಗ ಬುದ್ಧಿ ಬರುತ್ತೆ. ಬಟ್ ಈ ರೀತಿಯಾದಂಥ ಮನುಷ್ಯರು ಮಾಡಿದಂಥ ವಿಚಾರಕ್ಕೆ ಎಲ್ಲರೂ ಸಹಿತ ಹೊಣೆ ಆಗೋದಿಲ್ಲ. ಇಂಥವ್ರು ಯಾರಿದಾರಲ್ವಾ, ಇಂಥವ್ರಿಗೆ ಸರಿಯಾದ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ನಮ್ಮ ಭಾರತ ದೇಶದ ಬಗ್ಗೆ ಮಾತನಾಡುವಂಥ ಯಾವುದೇ ಯೋಗ್ಯತೆ ಇಂಥವ್ರಿಗೆ ಇರಲ್ಲ.